ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ರೈತರ ರಣಕಹಳೆ ಮೊಳಗಿದೆ. ಟೌನ್ಶಿಪ್ ವಿರುದ್ಧ ಪರ ವಿರೋಧದ ಕೂಗು ಕೇಳಿ ಬರ್ತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಅನ್ನದಾತರು ಹಸಿರು ಕಿಚ್ಚನ್ನ ಹಚ್ಚಿದ್ದಾರೆ. ಆದರೆ ರಾಜಕೀಯದಲ್ಲಿ ಶಿವಕುಮಾರರ ಮಧ್ಯೆ ಟೌನ್ ಟಾಕ್ ಫೈಟ್ ಜೋರಾಗಿದೆ. ಬಹಿರಂಗ ಚರ್ಚೆಗೆ ಡಿಕೆ ಎಚ್ಡಿಕೆ ತೊಡೆತಟ್ಟಿ ನಿಂತಿದ್ದಾರೆ. ಪಂಥಾಹ್ವಾನ ಕೊಟ್ಟಿರೋ ಜಾಗಕ್ಕೂ ಫೈಟ್ ನಡೀತಾ ಇದೆ. ರೈತರು ಸರ್ಕಾರದ ನಡುವೆ ಇದ್ದಂತಹ ಗುದ್ದಾಟ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನೋ ಹಾಗಾಗಿದೆ. ಹಸಿರೇ ಉಸಿರು, ಭೂಮಿಯೇ ದೇವರು, ಅದು ಬಿಟ್ರೆ ಜೀವನವೇ ಇಲ್ಲ ಅನ್ನೋದು ಬಿಡದಿ ಅನ್ನದಾತರ ಅಳಲು. ಆದ್ರೆ ಅಭಿವೃದ್ಧಿಯ ಮಂತ್ರ ಜಪಿಸ್ತಿರೋ ಸಿಎಂ ಡಿಕೆ ಶಿವಕುಮಾರ್ ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಸದ್ಯ ರೈತರು ಮತ್ತು ಸರ್ಕಾರದ ನಡುವಿನ ಜಟಾಪಟಿಯಲ್ಲಿ ದಳಪತಿಗಳ ಎಂಟ್ರಿ ರಾಜಕೀಯ ಕಿತ್ತಾಟಕ್ಕೆ ವೇದಿಕೆಯಾಗಿದೆ. ಶಿವಕುಮಾರರ ಮಧ್ಯೆ ಬಿಡದಿ ಟೌನ್ ಟಾಕ್ ಫೈಟ್. ಎಚ್ಡಿಕೆ ಬಹಿರಂಗ ಚರ್ಚೆಗೆ ಮತ್ತೆ ಪಂಥಾಹ್ವಾನ ಪ್ಲಾನ್. ಬಿಡದಿ ಟೌನ್ಶಿಪ್ ವಿಚಾರ ಶಿವಕುಮಾರರ ಮಧ್ಯೆ ಮಾತಿನ ಕದನಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಬಹಿರಂಗ ಚರ್ಚೆಗೆ ಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪಂಥಾಹ್ವಾನ ಕೊಡಲು ಸಜ್ಜಾಗಿದ್ದಾರೆ. ಈಗಾಗಲೇ ಜೂನ್ 26ಕ್ಕೆ ವಿಧಾನಸೌಧಕ್ಕೆ ಬನ್ನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ನೀಡಿದ್ರು. ಆದರೆ ಜೂನ್ 27ಕ್ಕೆ ಬಿಡದಿಗೆ ಬನ್ನಿ ಅಂತ ಡಿಕೆಶಿಯ ಆಹ್ವಾನಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ರು. ಹೀಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಡಿಕೆ, ಬಿಡದಿಯ ಬೈರಮಂಗಲಕ್ಕೆ ಬನ್ನಿ ಅಂತ ಎಚ್ಡಿಕೆ. ಆದ್ರೆ ಬಿಡದಿಯ ಮುಖಾಮುಖಿ ಚರ್ಚೆ ನಡೆದ್ರೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಘರ್ಷಣೆಯಾಗುತ್ತೆ. ಹೀಗಾಗಿ ಮತ್ತೊಂದು ದಿನಾಂಕದಂದು ವಿಧಾನಸೌಧಕ್ಕೆ ಎಚ್ಡಿಕೆಗೆ ಆಹ್ವಾನ ನೀಡಲು ಸಿಎಂ ಮುಂದಾಗಿದ್ದಾರೆ ಅಂತ ತಿಳಿದು ಬಂದಿದೆ. 2006ರಲ್ಲಿ ಟೌನ್ಶಿಪ್ ಆರಂಭ ಮಾಡಿದ್ದೇ ಎಚ್ಡಿಕೆ. ಕುಮಾರಸ್ವಾಮಿಗೆ ಸಚಿವ ಎಂಬಿ ಪಾಟೀಲ್ ಟಕ್ಕರ್. ಬಿಡದಿ ಟೌನ್ಶಿಪ್ಗೆ ವಿರೋಧ ವ್ಯಕ್ತಪಡಿಸುತ್ತಿರೋ ಜೆಡಿಎಸ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ತಿರುಗಿ ಬಿದ್ದಿದ್ದಾರೆ. 2006ರಲ್ಲಿ ಬಿಡದಿ ಟೌನ್ಶಿಪ್ ಮಾಡಿದ್ದೇ ಎಚ್ಡಿ ಕುಮಾರಸ್ವಾಮಿ. ಆದ್ರೀಗ ವಿರೋಧ ವ್ಯಕ್ತಪಡಿಸ್ತಾ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಅಂತ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ನಾವು ಕೆಲವೊಂದು ನಿರ್ಧಾರಗಳನ್ನು ತಗೊಂಡುಕೊಂಡಿದ್ದೀವಿ. 2006ರಿಂದ ಅಂದರೆ ಸುಮಾರು 20 ವರ್ಷದಿಂದ ನಡ್ಕೊಂಡು ಬಂದಿದೆ. 20 ವರ್ಷದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಸು, ಜನತಾದಳ, BJP ಎಲ್ಲರೂ ಕೂಡ ಇವತ್ತು ದಿವಸ ಅದರಲ್ಲಿ ಆಡಳಿತದಾಗಿದ್ದರು. ಅದನ್ನು ಪ್ರಾರಂಭ ಮಾಡಿದ್ದೇ ಇವತ್ತು ದಿವಸ 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಸಲುವಾಗಿ. ಮುಂದೆ DLFನವರು ಬಂದರು, ಅವರು ಅಲ್ಲ ಅಂತ ಬಿಟ್ಟು ಹೋದರು. ಮುಂದೆ ಅದನ್ನು IT ಪಾರ್ಕಿಗೆ ಇದು ಮಾಡಿದರು, ಅವರು ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ಇದೆಲ್ಲ ಅನೇಕ ಭಾಳಷ್ಟು ನೀರು ಹರಿದೋಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಆಗೋದ್ರಿಂದ ಜನತಾದಳದವರು ಇದೊಂದು ರಾಜಕೀಯ ಇದನ್ನೊಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕೆಲಸವನ್ನು ಮಾಡ್ತಾರೆ. ತಾವು ಅಧಿಕಾರದಿಂದ ಕುಮಾರಸ್ವಾಮಿ ಅವರು ಬಿಡ್ಬೋದಾಗಿತ್ತಲ್ಲ ಅದನ್ನು. ಎಂಬಿ ಪಾಟೀಲ್ 100 ಎಕರೆ ಆರೋಪಕ್ಕೆ ಅನಿತಾ ಕಿಡಿ. ಬಿಡದಿ ಭಾಗದಲ್ಲಿ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 100 ಎಕರೆ ಭೂಮಿ ಇದೆ ಎಂಬ ಸಚಿವ ಎಂಬಿ ಪಾಟೀಲ್ ಆರೋಪಕ್ಕೆ ಎಚ್ಡಿಕೆ ಪತ್ನಿ ತಿರುಗೇಟು ಕೊಟ್ಟಿದ್ದಾರೆ. ವಿನಾಕಾರಣ ಆರೋಪ ಮಾಡಬೇಡಿ ಅಂತ ಅನಿತಾ ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನನ್ನ ಹೆಸರಿನಲ್ಲಿರುವುದು 32 ಎಕರೆ ಜಮೀನು. ಸಚಿವರಾದ ಎಂಬಿ ಪಾಟೀಲ್ ಅವರು ಹೇಳಿರುವಂತೆ 100 ಎಕರೆ ಅಲ್ಲ. ರಾಜಕೀಯ ದುರುದ್ದೇಶಕ್ಕಾಗಿ ಮನೆಯವರನ್ನ ಎಳೆದು ತಂದು ಸುಳ್ಳು ಪ್ರಚಾರ ಮಾಡುವುದು ಯಾರಿಗೂ ಶೋಭೆ ತರುವುದಿಲ್ಲ. ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚಿಸುವ ಕೀಳು ಮಟ್ಟಕ್ಕೆ ಯಾರೂ ಹೋಗಬಾರದು. ಅನಗತ್ಯವಾಗಿ ನನ್ನ ಬಗ್ಗೆ, ನನ್ನ ಕುಟುಂಬದ ಕುರಿತು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದರೆ ಕಾನೂನು ಮೂಲಕ ಅಂತವರಿಗೆ ಉತ್ತರ ಕೊಡುತ್ತೇನೆ. ನಿಖಿಲ್ ವಿರುದ್ಧ ಪೋಸ್ಟರ್, ಯುವ ನಾಯಕ ಕೆಂಡ. ಬಿಡದಿ ಬೈರಮಂಗಲ ಸುತ್ತಮುತ್ತ ಮತ್ತೆ ಎಚ್ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಹಾಕಿದ್ದಾರೆ. ಪೋಸ್ಟರ್ ಮುಖಾಂತರ ಕಾಂಗ್ರೆಸ್ ಬೆಂಬಲಿಗರು ಎಚ್ಡಿಕೆ ಮತ್ತು ನಿಖಿಲ್ ಕುಮಾರಸ್ವಾಮಿಯ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ಸಿಗರ ಪೋಸ್ಟರ್ ವಿರುದ್ಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಚಿವ ಎಂಬಿ ಪಾಟೀಲ್, ಶಾಸಕ ಬಾಲಕೃಷ್ಣ ವಿರುದ್ಧ ಮಾತಿನ ಮಳೆಗರೆದಿದ್ದಾರೆ. ಇತ್ತ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 100 ಎಕರೆ ಜಮೀನು ಇದೆ ಎಂದಿದ್ದ ಸಚಿವ ಎಂಬಿ ಪಾಟೀಲ್ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ಇಲ್ಲಿ 100 ಎಕರೆ ಜಾಗ ಇದೆ ಆ ಪ್ರದೇಶದಲ್ಲಿ ಅಂತಕ್ಕಂಥದ್ದು ಕೇವಲ ಇವ್ರ ಚೇಲಗಳಷ್ಟೇ ಅಲ್ಲ. ನಿನ್ನೆ ಒಬ್ರು ಮಂತ್ರಿಗಳು ಎಂಬಿ ಪಾಟೀಲ್ರು 100 ಎಕರೆ ಜಾಗ ಇದೆ ಅಂತ ಹೇಳ್ತಾರಲ್ಲ, ನಾನು ಅವರು ಒಂದು ಸ್ವಲ್ಪ ಬೇಸಿಕ್ ಸೆನ್ಸ್ ಇರ್ತಕ್ಕಂಥ ಮಂತ್ರಿಗಳು ಅಂತ ಅನ್ಕೊಂಡಿದ್ದೆ, ವಿದ್ಯಾವಂತರು ಅಂತ ಅನ್ಕೊಂಡಿದ್ದೆ ಇಲ್ಲಿವರೆಗೂ. ಆದ್ರೆ ಈ ರೀತಿ ಬಂದು
ಸುಳ್ಳಿನ ಕಂತಗಳನ್ನ ಕಟ್ತಕ್ಕಂಥದ್ದು ಎಂ ಬಿ ಪಾಟೀಲ್ರಿಗೆ ಶೋಭೆ ತರೋದಿಲ್ಲ. ಮೊದಲು ಎಂ ಬಿ ಪಾಟೀಲ್ರು ಹೇಳಿರ್ತಕ್ಕಂಥ ಈ ಸುಳ್ಳು ವದಂತಿ ಏನಿದೆ ಅದಕ್ಕೆ ಕ್ಷಮೆ ಕೇಳಲಿ, ಇಲ್ಲಾಂದ್ರೆ ಅವ್ರ ಮೇಲೆ ನೇರವಾಗಿ ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಕೊಡಕ್ಕೆ ಬಯಸ್ತಾರೆ. ನಿನ್ನೆ ಯಾರೋ ನನಗೆ ಅದನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರು ಕೇಳಿದಾರೆ, ಅನಿತಾ ಕುಮಾರಸ್ವಾಮಿ ಅವ್ರು. ನನಗೆ ಗೊತ್ತಿರಲಿಲ್ಲ, ಅದು ಯಾರೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದನ್ನ ನಾನು ನೋಡಿದ್ದೆ. ಏನ್ರಿ ಇರ್ಲಿಕ್ಕೆ ಅನಿತಾ ಕುಮಾರಸ್ವಾಮಿ ಅವ್ರದ್ದು ಜಮೀನಲ್ಲಿ ಇರ್ದಿದ್ರೆ ಏನ್ರಿ ನಾವು ಹೆಣ್ಮಕ್ಳನ್ನ ರಾಜಕಾರಣ ತರೋದಿಲ್ಲ. ಅವರೊಬ್ಬರ ಇದ್ರಿಂದ ಅವ್ರನ್ನ ಭೂಮಿ ಇದೆ ಅಂತ ಒಂದು ದಿವಸ ಹಿಂದೆ ಒಂದು ಮಾತುಕತೆ ಆಗಿತ್ತು. ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ದಿವಸ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಚಾರವಾಗಿ ನಾನು ಇವತ್ತು ದಿವಸ ಹೇಳಿದ್ದೀನಿ, ಒಂದು ವೇಳೆ ಅವ್ರ ಭೂಮಿ ಇತ್ತು ಅಂದರೆ ಬೇರೆ, ಇರ್ದಿದ್ರೆ ಅವತ್ತು ದಿವಸ ಅಲ್ಲಿಗೆ ಇಲ್ಲ ಅಂತ ಹೇಳ್ಬಿಟ್ರೆ ಅದು ಮುಗಿದೋಗ್ತದೆ. ನಮ್ಮ ಭೂಮಿ ಇಲ್ಲಪ್ಪ ಅಲ್ಲಿ ಅಂತ ಮುಗಿದೋಗ್ತದೆ. ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ವೈಷಮ್ಯಕ್ಕೆ ಕಾರಣವಾಗಿದೆ. ಪೊಲಿಟಿಕಲ್ ಫೈಟ್ನಿಂದ ಫ್ಯಾಮಿಲಿ ಟಾಕ್ ಫೈಟ್ ಆಗಿ ಬದಲಾಗಿದೆ. ಹೀಗೆ ಎರಡು ಪಕ್ಷಗಳ ನಾಯಕರ ಕಿತ್ತಾಟದಲ್ಲಿ ಅನ್ನದಾತರು ಬಡವಾಗದಿದ್ರೆ ಸಾಕು. ಮೋಹನ್, ನ್ಯೂಸ್ ಫಸ್ಟ್, ಬೆಂಗಳೂರು ದಕ್ಷಿಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.